ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ ಕೌಂಟರ್ ಬಳಿ ನಾನಿದ್ದೇನೆ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷ ನಡುವೆ ಹಲವಾರು ಕಡೆ ಈಗಾಗಲೇ ವಾಯುನೆಲೆಗಳನ್ನು ಅಲ್ಲಿ ಬಂದ್ ಮಾಡಲಾಗಿದೆ. ಹಾಗಾಗಿ ಏನು ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿಂದ ದುಬೈಗೆ ಮತ್ತು ಅಬುಧಾಬಿಗೆ ಆಗಿರ್ಬೋದು, ಬೇರೆ ಬೇರೆ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂತಹ ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏನಿಲ್ಲಿ ಕೌಂಟರನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಒಂದು ಟರ್ಮಿನಲ್ 2ನಲ್ಲಿ ಒಂದು ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ. ಯಾಕೆಂತಂದರೆ ಈಗಾಗಲೇ ಹಲವಾರು ಕಳೆದ ರಾತ್ರಿಯಿಂದ ಕೂಡ 7ಕ್ಕೂ ಹೆಚ್ಚು ವಿಮಾನಗಳನ್ನು ಇಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇವತ್ತು ಹೋಗಬೇಕಾಗುತ್ತೆ. ಹಾಗಾಗಿ ಪ್ರಯಾಣಿಕರು ಕೂಡ ಈಗ ಕೌಂಟರ್ಗಳ ಬಳಿ ಬಂದು ಈ ಒಂದು ಕೌಂಟರ್ನಲ್ಲಿ ಈಗ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಯಾವೆಲ್ಲ ಫ್ಲೈಟ್ಗಳು ರದ್ದಾಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆಯೇ ವೆಬ್ಸೈಟ್ಗಳ ಮೂಲಕ ಈಗ ಅಧಿಕೃತವಾಗಿ ಒಂದು ಪ್ರಯಾಣಿಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಹೆಲ್ಪ್ ಡೆಸ್ಕನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಕಳೆದ ರಾತ್ರಿಯಿಂದ ಕೂಡ ಇವತ್ತು ಕೂಡ 3 ವಿಮಾನಗಳು ಈಗ ಅಬುಧಾಬಿ ಹಾಗೆ ದುಬೈಗೆ ಹೋಗಬೇಕಾಯ್ತಂಥ 3 ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏರ್ಪೋರ್ಟ್ಗೆ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ನಲ್ಲಿ ಬಂದು ಒಂದು ವಿಮಾನಗಳನ್ನು ವಿಚಾರಣೆ ಮಾಡಿಕೊಂಡು ಇಲ್ಲಿ ವೆಯ್ಟಿಂಗ್ ಮಾಡುವಂತಹ ಒಂದು ಕೌಂಟರ್ಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಜನ ವಿದೇಶಕ್ಕೆ ಅಂದರೆ ದುಬೈ ಮತ್ತು ಅಬುಧಾಬಿಗೆ ಹೋಗಬೇಕಾದಂಥ ಪ್ರಯಾಣಿಕರು ಕೂಡ ಇಲ್ಲಿಗೆ ಬಂದು ಏರ್ಪೋರ್ಟ್ನ ಆಡಳಿತ ಮಂಡಳಿಯ ಬಳಿ ಒಂದು ವಿಚಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದು ಇರುವಂತಹ ಯಾರು ಪ್ರಯಾಣಿಕರು ಇಲ್ಲಿಂದ ಕ್ಯಾನ್ಸಲ್ ಆಗಿದೆ ಅಂಥ ಪ್ರಯಾಣಿಕರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಚೇರ್ಗಳನ್ನು ಕೂಡ ಇಲ್ಲಿ ಟರ್ಮಿನಲ್ ಡಿಪಾರ್ಚರ್ ಡಿಪಾರ್ಚರ್ ಗೇಟ್ ಇದೆ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಕೂಡ ಈಗಾಗಲೇ ಗಲ್ಫ್ ರಾಷ್ಟ್ರಕ್ಕೆ ಹೋಗುವಂತಹ ವಿಮಾನಗಳು ಈಗ ವಾಯುನೆಲೆಗಳೆಲ್ಲ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ರದ್ದು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಪ್ರಯಾಣಿಕರು ಕೂಡ ಕೆಲವರಿಗೆ ಏರ್ಪೋರ್ಟ್ನ ಆಡಳಿತ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಯಾಣಿಕರಿಗೆ ಗೈಡ್ಲೈನ್ಸನ್ನು ಕೂಡ ತಿಳ್ಕೊಂಡು ಬರಲಿಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಮತ್ತೊಬ್ಬರು ಕೆಲವರು ಗೊತ್ತಿಲ್ಲದರೂ ಕೂಡ ಈ ಫ್ಲೈಟು ಸಮಯ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ. ಜೊತೆಗೆ ಕೆಲವರು ಕೂಡ ಫ್ಲೈಟು ರೀಶೆಡ್ಯೂಲ್ ಮಾಡ್ಕೊಳ್ಳೋದು, ಜೊತೆಗೆ ಕೆಲವರು ರದ್ದು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ ಕೌಂಟರ್ ಬಳಿ ನಾನಿದ್ದೇನೆ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷ ನಡುವೆ ಹಲವಾರು ಕಡೆ ಈಗಾಗಲೇ ವಾಯುನೆಲೆಗಳನ್ನು ಅಲ್ಲಿ ಬಂದ್ ಮಾಡಲಾಗಿದೆ. ಹಾಗಾಗಿ ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿಂದ ದುಬೈಗೆ ಮತ್ತು ಅಬುಧಾಬಿಗೆ ಆಗಿರ್ಬೋದು, ಬೇರೆ ಬೇರೆ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂತಹ ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಇಲ್ಲಿ ಕೌಂಟರನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಒಂದು ಟರ್ಮಿನಲ್ 2ನಲ್ಲಿ ಒಂದು ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ. ಯಾಕೆಂತಂದರೆ ಈಗಾಗಲೇ ಹಲವಾರು ಕಳೆದ ರಾತ್ರಿಯಿಂದ ಕೂಡ 7ಕ್ಕೂ ಹೆಚ್ಚು ವಿಮಾನಗಳನ್ನು ಇಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇವತ್ತು ಹೋಗಬೇಕಾಗುತ್ತೆ. ಹಾಗಾಗಿ ಪ್ರಯಾಣಿಕರು ಕೂಡ ಈಗ ಕೌಂಟರ್ಗಳ ಬಳಿ ಬಂದು ಈ ಒಂದು ಕೌಂಟರ್ನಲ್ಲಿ ಈಗ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಯಾವೆಲ್ಲ ಫ್ಲೈಟ್ಗಳು ರದ್ದಾಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆಯೇ ವೆಬ್ಸೈಟ್ಗಳ ಮೂಲಕ ಈಗ ಅಧಿಕೃತವಾಗಿ ಒಂದು ಪ್ರಯಾಣಿಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಹೆಲ್ಪ್ ಡೆಸ್ಕನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಕಳೆದ ರಾತ್ರಿಯಿಂದ ಕೂಡ ಇವತ್ತು ಕೂಡ 3 ವಿಮಾನಗಳು ಈಗ ಅಬುಧಾಬಿ ಹಾಗೆ ದುಬೈಗೆ ಹೋಗಬೇಕಾಯ್ತಂಥ 3 ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏರ್ಪೋರ್ಟ್ಗೆ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ನಲ್ಲಿ ಬಂದು ಒಂದು ವಿಮಾನಗಳನ್ನು ವಿಚಾರಣೆ ಮಾಡಿಕೊಂಡು ಇಲ್ಲಿ ವೆಯ್ಟಿಂಗ್ ಮಾಡುವಂತಹ ಒಂದು ಕೌಂಟರ್ಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಜನ ವಿದೇಶಕ್ಕೆ ಅಂದರೆ ದುಬೈ ಮತ್ತು ಅಬುಧಾಬಿಗೆ ಹೋಗಬೇಕಾದಂಥ ಪ್ರಯಾಣಿಕರು ಕೂಡ ಇಲ್ಲಿಗೆ ಬಂದು ಏರ್ಪೋರ್ಟ್ನ ಆಡಳಿತ ಮಂಡಳಿಯ ಬಳಿ ಒಂದು ವಿಚಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದು ಇರುವಂತಹ ಯಾರು ಪ್ರಯಾಣಿಕರು ಇಲ್ಲಿಂದ ಕ್ಯಾನ್ಸಲ್ ಆಗಿದೆ ಅಂಥ ಪ್ರಯಾಣಿಕರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಚೇರ್ಗಳನ್ನು ಕೂಡ ಇಲ್ಲಿ ಟರ್ಮಿನಲ್
ಡಿಪಾರ್ಚರ್ ಒಂದು ಏನು ಡಿಪಾರ್ಚರ್ ಗೇಟ್ ಇದೆ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಏನು ಈ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಕೂಡ ಈಗಾಗಲೇ ಒಂದು ಗಲ್ಫ್ ರಾಷ್ಟ್ರಕ್ಕೆ ಹೋಗುವಂತಹ ವಿಮಾನಗಳು ಈಗ ವಾಯುನೆಲೆಗಳೆಲ್ಲ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ರದ್ದು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಪ್ರಯಾಣಿಕರು ಕೂಡ ಕೆಲವರಿಗೆ ಏರ್ಪೋರ್ಟ್ನ ಏನು ಆಡಳಿತ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಯಾಣಿಕರಿಗೆ ಗೈಡ್ಲೈನ್ಸನ್ನು ಕೂಡ ತಿಳ್ಕೊಂಡು ಬರಲಿಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಮತ್ತೊಬ್ಬರು ಕೆಲವರು ಗೊತ್ತೇ ಇಲ್ಲದರೂ ಕೂಡ ಈ ಫ್ಲೈಟು ಸಮಯ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ. ಜೊತೆಗೆ ಕೆಲವರು ಕೂಡ ಆ ಫ್ಲೈಟು ರೀಶೆಡ್ಯೂಲ್ ಮಾಡ್ಕೊಳ್ಳೋದು, ಜೊತೆಗೆ ಕೆಲವರು ರದ್ದು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಕೌಂಟರ್ ಬಳಿ ನಾನಿದ್ದೇನೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ನಡುವೆ ಹಲವಾರು ಕಡೆ ಈಗಾಗಲೇ ವಾಯುನೆಲೆಗಳನ್ನು ಅಲ್ಲಿ ಬಂದ್ ಮಾಡಲಾಗಿದೆ. ಹಾಗಾಗಿ ಏನು ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿಂದ ಏನು ದುಬೈಗೆ ಮತ್ತು ಅಬುದಾಬಿಗಾಗಿರ್ಬೋದು, ಬೇರೆ ಬೇರೆ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂತಹ ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏನಿಲ್ಲಿ ಕೌಂಟರನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಒಂದು ಟರ್ಮಿನಲ್ 2ನಲ್ಲಿ ಒಂದು ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ. ಯಾಕೆಂತಂದರೆ ಈಗಾಗಲೇ ಹಲವಾರು ಕಳೆದ ರಾತ್ರಿಯಿಂದ ಕೂಡ 7ಕ್ಕೂ ಹೆಚ್ಚು ವಿಮಾನಗಳನ್ನು ಇಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇವತ್ತು ಹೋಗಬೇಕಾಗುತ್ತೆ. ಹಾಗಾಗಿ ಪ್ರಯಾಣಿಕರು ಕೂಡ ಈಗ ಕೌಂಟರ್ಗಳ ಬಳಿ ಬಂದು ಏನು ಈ ಒಂದು ಕೌಂಟರ್ನಲ್ಲಿ ಈಗ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಯಾವೆಲ್ಲ ಫ್ಲೈಟ್ಗಳು ರದ್ದಾಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆಯೇ ಆ ವೆಬ್ಸೈಟ್ಗಳ ಮೂಲಕ ಈಗ ಅಧಿಕೃತವಾಗಿ ಒಂದು ಪ್ರಯಾಣಿಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಹೆಲ್ಪ್ ಡೆಸ್ಕನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಕಳೆದ ರಾತ್ರಿಯಿಂದ ಕೂಡ ಇವತ್ತು ಕೂಡ 3 ವಿಮಾನಗಳು ಈಗ ಏನು ಅಬುದಾಬಿ ಹಾಗೆ ದುಬೈಗೆ ಹೋಗಬೇಕಾಯ್ತಂಥ 3 ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏರ್ಪೋರ್ಟ್ಗೆ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ನಲ್ಲಿ ಬಂದು ಒಂದು ವಿಮಾನಗಳನ್ನು ವಿಚಾರಣೆ ಮಾಡಿಕೊಂಡು ಒಂದು ಇಲ್ಲಿ ವೆಯ್ಟಿಂಗ್ ಮಾಡುವಂತಹ ಒಂದು ಕೌಂಟರ್ಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಜನ ಏನು ವಿದೇಶಕ್ಕೆ ಅಂದರೆ ದುಬೈ ಮತ್ತು ಅಬುದಾಬಿಗೆ ಹೋಗಬೇಕಾದಂಥ ಪ್ರಯಾಣಿಕರು ಕೂಡ ಇಲ್ಲಿಗೆ ಬಂದು ಏರ್ಪೋರ್ಟ್ನ ಆಡಳಿತ ಮಂಡಳಿಯ ಬಳಿ ಒಂದು ವಿಚಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದು ಇರುವಂತಹ ಯಾರು ಪ್ರಯಾಣಿಕರು ಇಲ್ಲಿಂದ ಕ್ಯಾನ್ಸಲ್ ಆಗಿದೆ ಅಂಥ ಪ್ರಯಾಣಿಕರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಚೇರ್ಗಳನ್ನು ಕೂಡ ಇಲ್ಲಿ ಏನು ಟರ್ಮಿನಲ್ ಡಿಪಾರ್ಚರ್ ಒಂದು ಏನು ಡಿಪಾರ್ಚರ್ ಗೇಟ್ ಇದೆ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಏನು ಈ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಕೂಡ ಈಗಾಗಲೇ ಒಂದು ಗಲ್ಫ್ ರಾಷ್ಟ್ರಕ್ಕೆ ಹೋಗುವಂತಹ ವಿಮಾನಗಳು ಈಗ ವಾಯುನೆಲೆಗಳೆಲ್ಲ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ರದ್ದು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಪ್ರಯಾಣಿಕರು ಕೂಡ ಕೆಲವರಿಗೆ ಏರ್ಪೋರ್ಟ್ನ ಏನು ಆಡಳಿತ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಯಾಣಿಕರಿಗೆ ಗೈಡ್ಲೈನ್ಸನ್ನು ಕೂಡ ತಿಳ್ಕೊಂಡು ಬರಲಿಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಮತ್ತೊಬ್ಬರು ಕೆಲವರು ಗೊತ್ತೇ ಇಲ್ಲದರೂ ಕೂಡ ಈ ಫ್ಲೈಟು ಸಮಯ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ. ಜೊತೆಗೆ ಕೆಲವರು ಕೂಡ ಆ ಫ್ಲೈಟು ರೀಶೆಡ್ಯೂಲ್ ಮಾಡ್ಕೊಳ್ಳೋದು, ಜೊತೆಗೆ ಕೆಲವರು ರದ್ದು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಈಗಾಗಲೇ ರದ್ದಾಗಿರುವಂಥದ್ದು. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಕೌಂಟರ್ ಬಳಿ ನಾನಿದ್ದೇನೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಸಂಘರ್ಷದ ನಡುವೆ ಹಲವಾರು ಕಡೆ ಈಗಾಗಲೇ ವಾಯುನೆಲೆಗಳನ್ನು ಅಲ್ಲಿ ಬಂದ್ ಮಾಡಲಾಗಿದೆ. ಹಾಗಾಗಿ ಏನು ಕಳೆದ ರಾತ್ರಿಯಿಂದನೂ ಕೂಡ ಇಲ್ಲಿಂದ ಏನು ದುಬೈಗೆ ಮತ್ತು ಅಬುದಾಬಿಗಾಗಿರ್ಬೋದು, ಬೇರೆ ಬೇರೆ ಒಂದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುವಂತಹ ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏನಿಲ್ಲಿ ಕೌಂಟರನ್ನು ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಒಂದು ಟರ್ಮಿನಲ್ 2ನಲ್ಲಿ ಒಂದು ಕೌಂಟರ್ಗಳನ್ನು ಕೂಡ ತೆರೆಯಲಾಗಿದೆ. ಯಾಕೆಂತಂದರೆ ಈಗಾಗಲೇ ಹಲವಾರು ಕಳೆದ ರಾತ್ರಿಯಿಂದ ಕೂಡ 7ಕ್ಕೂ ಹೆಚ್ಚು ವಿಮಾನಗಳನ್ನು ಇಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗೋ ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಇವತ್ತು ಹೋಗಬೇಕಾಗುತ್ತೆ. ಹಾಗಾಗಿ ಪ್ರಯಾಣಿಕರು ಕೂಡ ಈಗ ಕೌಂಟರ್ಗಳ ಬಳಿ ಬಂದು ಏನು ಈ ಒಂದು ಕೌಂಟರ್ನಲ್ಲಿ ಈಗ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಕೂಡ ಯಾವೆಲ್ಲ ಫ್ಲೈಟ್ಗಳು ರದ್ದಾಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆಯೇ ಆ ವೆಬ್ಸೈಟ್ಗಳ ಮೂಲಕ ಈಗ ಅಧಿಕೃತವಾಗಿ ಒಂದು ಪ್ರಯಾಣಿಕರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಏರ್ಪೋರ್ಟ್ನಲ್ಲೂ ಕೂಡ ಒಂದು ಹೆಲ್ಪ್ ಡೆಸ್ಕನ್ನು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಂಡಿದೆ. ಜೊತೆಗೆ ಕಳೆದ ರಾತ್ರಿಯಿಂದ ಕೂಡ ಇವತ್ತು ಕೂಡ 3 ವಿಮಾನಗಳು ಈಗ
ಏನು ಅಬುದಾಬಿ ಹಾಗೆ ದುಬೈಗೆ ಹೋಗಬೇಕಾಯ್ತಂಥವು 3 ವಿಮಾನಗಳು ರದ್ದಾಗಿದ್ದಾವೆ. ಹಾಗಾಗಿ ಏರ್ಪೋರ್ಟ್ಗೆ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಏರ್ಪೋರ್ಟ್ನಲ್ಲಿ ಬಂದು ಒಂದು ವಿಮಾನಗಳನ್ನು ವಿಚಾರಣೆ ಮಾಡಿಕೊಂಡು ಇಲ್ಲಿ ವೆಯ್ಟಿಂಗ್ ಮಾಡುವಂತಹ ಕೌಂಟರ್ಗಳನ್ನು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಜನ ಏನು ವಿದೇಶಕ್ಕೆ ಅಂದರೆ ದುಬೈ ಮತ್ತು ಅಬುದಾಬಿಗೆ ಹೋಗಬೇಕಾದಂಥ ಪ್ರಯಾಣಿಕರು ಕೂಡ ಇಲ್ಲಿಗೆ ಬಂದು ಏರ್ಪೋರ್ಟ್ನ ಆಡಳಿತ ಮಂಡಳಿಯ ಬಳಿ ಒಂದು ವಿಚಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಂದು ಇರುವಂತಹ ಯಾರೋ ಪ್ರಯಾಣಿಕರು ಇಲ್ಲಿಂದ ಕ್ಯಾನ್ಸಲ್ ಆಗಿದೆ ಅಂಥ ಪ್ರಯಾಣಿಕರಿಗೆ ಸ್ನ್ಯಾಕ್ಸ್ ವ್ಯವಸ್ಥೆಯನ್ನು ಕೂಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮಾಡಿಕೊಟ್ಟಿದೆ. ಜೊತೆಗೆ ಚೇರ್ಗಳನ್ನು ಕೂಡ ಇಲ್ಲಿ ಏನು ಟರ್ಮಿನಲ್ ಡಿಪಾರ್ಚರ್ ಗೇಟ್ ಇದೆ ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಏನು ಈ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಸಂಘರ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಮಾನಗಳು ಕೂಡ ಈಗಾಗಲೇ ಗಲ್ಫ್ ರಾಷ್ಟ್ರಕ್ಕೆ ಹೋಗುವಂತಹ ವಿಮಾನಗಳು ಈಗ ವಾಯುನೆಲೆಗಳೆಲ್ಲ ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ರದ್ದು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಪ್ರಯಾಣಿಕರು ಕೂಡ ಕೆಲವರಿಗೆ ಏರ್ಪೋರ್ಟ್ನ ಏನು ಆಡಳಿತ ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಯಾಣಿಕರಿಗೆ ಗೈಡ್ಲೈನ್ಸನ್ನು ಕೂಡ ತಿಳ್ಕೊಂಡು ಬರಲಿಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಮತ್ತೊಬ್ಬರು ಕೆಲವರು ಗೊತ್ತಿಲ್ಲದರೂ ಕೂಡ ಈ ಫ್ಲೈಟು ಸಮಯ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಂದಿದೆ. ಜೊತೆಗೆ ಕೆಲವರು ಕೂಡ ಆ ಫ್ಲೈಟು ರೀಶೆಡ್ಯೂಲ್ ಮಾಡ್ಕೊಳ್ಳೋದು, ಜೊತೆಗೆ ಕೆಲವರು ರದ್ದು ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಏರ್ಪೋರ್ಟ್ನಲ್ಲಿ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.